Hello students, once again welcome to the Tapasya Digital YouTube channel. Students, this is Suhas, your chemistry master teacher. Students, we already discussed Kenizaro reaction. Already Kenizaro reaction mugdide alva. Ivattin class alli students, we are going to discuss aldol condensation. Very important 4 marks compulsory question. Correct alva? Okay, let's start with the aldol condensation. We already done with the Kenizaro reaction and also I hope you completed already homework also. Next, move for the aldol condensation. What is aldol condensation? Same thing students, ಯಾವ ಆಲ್ಡಿಹೈಡ್ ಅಲ್ಲಿ ಆಲ್ಫಾ ಹೈಡ್ರೋಜನ್ ಇರಲ್ಲ ಆ ಆಲ್ಡಿಹೈಡ್ ಯಾವ್ದು ಕೊಡ್ತಿತ್ತು ಕೆನಿಸರೋ ರಿಯಾಕ್ಷನ್ ಕೊಡ್ತಿತ್ತು ಬಟ್ ಹಿಯರ್ ದ ಆಲ್ಡಿಹೈಡ್ ಅಂಡ್ ಕೀಟೋನ್ ಮಾಲಿಕ್ಯೂಲ್ ವಿಚ್ ಡು ನಾಟ್ ಕಂಟೈನ್ ಆಲ್ಫಾ ಹೈಡ್ರೋಜನ್ ಅಲ್ಲ ವಿಚ್ ಕಂಟೈನ್ಸ್ ಆಲ್ಫಾ ಹೈಡ್ರೋಜನ್ ಓಕೆನಾ ಕೆನಿಸರೋ ಅಂದ್ರೆ ಡು ನಾಟ್ ಕಂಟೈನ್ ಯಾವ್ದ್ಯಾವ್ದ್ರಲ್ಲಿ ಆಲ್ಡಿಹೈಡ್ ಮತ್ತೆ ಕೀಟೋನ್ ಅಲ್ಲಿ ಆಲ್ಫಾ ಹೈಡ್ರೋಜನ್ ಇರುತ್ತೆ ಈ ಕಾಂಪೌಂಡ್ಸ್ ಆಲ್ಕಲಿ ಹೀಟ್ ಮಾಡಿದಾಗ ಆಲ್ಕಲಿ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಸ್ಟ್ರಾಂಗೆಸ್ಟ್ ಆಲ್ಕಲಿ ಕನ್ಸಿಡರ್ ಮಾಡ್ತಿದ್ದು ಇಲ್ಲಿ ನಾವು ಏನ್ ಕನ್ಸಿಡರ್ ಮಾಡ್ತೀವಿ ಡೈಲ್ಯೂಟ್ NaOH ಅಥವಾ ಡೈಲ್ಯೂಟ್ KOH ಅನ್ನ ಕನ್ಸಿಡರ್ ಮಾಡ್ತೀವಿ ಆನ್ ದ ಟೈಮ್ ವಾಟ್ ವಿ ಗೆಟ್ ದ ಆಲ್ಡಿಹೈಡ್ ಮತ್ತೆ ಕೀಟೋನ್ ಮಾಲಿಕ್ಯೂಲ್ ಕಂಡೆನ್ಸ್ ಆಗುತ್ತೆ ಕಂಡೆನ್ಸ್ ಇಸ್ ನಥಿಂಗ್ ಬಟ್ ನ್ಯೂ ಬಾಂಡ್ ಫಾರ್ಮೇಶನ್ ಆಗುತ್ತೆ ಲುಕ್ ಹಿಯರ್ ಗೈಸ್ ಇಲ್ಲಿ ನೋಡಿ ಎಲ್ಲ ಇಲ್ಲಿ ಏನಾಗಿದೆ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಹ್ಯಾವಿಂಗ್ ಅಟ್ ಲೀಸ್ಟ್ ಒನ್ ಆಲ್ಫಾ ಹೈಡ್ರೋಜನ್ ನಾನು ಏನ್ ತಿಳ್ಕೊಂಡಿದ್ದೋ ಯಾವ ಆಲ್ಡಿಹೈಡ್ ಮತ್ತೆ ಕೀಟೋನ್ ಅಲ್ಲಿ ಆಲ್ಫಾ ಹೈಡ್ರೋಜನ್ ಇರಲ್ಲ ಅದು ಏನಾಗುತ್ತೆ ನಮ್ಗೆ ಯಾವ ರಿಯಾಕ್ಷನ್ ಕೊಡುತ್ತೆ ನಮ್ಗೆ ಕೆನಿಸರೋ ರಿಯಾಕ್ಷನ್ ಕೊಡುತ್ತೆ ಬಟ್ ಇಲ್ಲಿ ಯಾವ ಆಲ್ಡಿಹೈಡ್ ಮತ್ತೆ ಕೀಟೋನ್ ಇಲ್ಲಿ ಆಲ್ಫಾ ಹೈಡ್ರೋಜನ್ ಇರುತ್ತೆ ಆ ಮಾಲಿಕ್ಯೂಲ್ ನಮ್ಗೆ ಆಲ್ಡಾಲ್ ಕಂಡೆನ್ಸೇಷನ್ ಕೊಡುತ್ತೆ ಏನಾಗುತ್ತೆ ಅಂಡರ್ಗೋ ಎ ರಿಯಾಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಆಲ್ಕಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೆನಿಸರೋ ರಿಯಾಕ್ಷನ್ ಅಲ್ಲಿ ಸ್ಟ್ರಾಂಗೆಸ್ಟ್ ಆಲ್ಕಲಿ ಬೇಕು ಇಲ್ಲಿ ಡೈಲ್ಯೂಟ್ ಆಲ್ಕಲಿ as catalyst to form a beta hydroxy aldehyde or beta hydroxy ketone ಏನಾಗುತ್ತೆ beta hydroxy aldol ಅಥವಾ aldehyde ಅಂದ್ರೆ ಏನು aldol ಅಥವಾ beta hydroxy ketone ಅಂದ್ರೆ ketone formation ಆಗುತ್ತೆ ಈ ರಿಯಾಕ್ಷನ್ ನಾವು ಏನಂತ ಕರಿತೀವಿ aldol reaction but this is a very important reaction for your board exam as well as for your competitive exams ಮತ್ತೆ ರಿಪೀಟ್ ಮಾಡೋಣ ಯಾವ aldehyde ಮತ್ತೆ ketone molecule ಅಲ್ಲಿ alpha hydrogen ಇರುತ್ತೆ ಆ molecule ಏನಾಗುತ್ತೆ in the presence of ವೀಕ್ ಆಲ್ಕಲಿ ಅಂದ್ರೆ ಬೇಸ್ ವೀಕ್ ಬೇಸ್ ಅಂದ್ರೆ ಯಾವುದು ಡೈಲ್ಯೂಟ್ ಬೇಸ್ ಅಲ್ಲಿ ನಮಗೆ ಆಲ್ಡೋಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಕೊಡುತ್ತೆ ಸ್ಟೂಡೆಂಟ್ಸ್ ಇನ್ ದ ಫೈನಲ್ ರಿಯಾಕ್ಷನ್ ಆರ್ ಇನ್ ದ ಫೈನಲ್ ಪ್ರಾಡಕ್ಟ್ ವಾಟ್ ವಿ ಗೆಟ್ ಎ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಲ್ಡೋಲ್ ಅಥವಾ ಕೀಟೋನ್ ಮಾಲಿಕ್ಯೂಲ್ ಬರುತ್ತೆ ಕೀಟೋಲ್ ಅಥವಾ ಆಲ್ಡೋಲ್ ಮಾಲಿಕ್ಯೂಲ್ ಬರುತ್ತೆ ಓಕೆನಾ ದಿಸ್ ಇಸ್ ಅಬೌಟ್ ದ ಆಲ್ಡೋಲ್ ಕಂಡೆನ್ಸೇಷನ್ ಓಕೆ ಲೆಟ್ಸ್ ಟೇಕ್ ಒನ್ ಸಿಂಪಲ್ ಎಕ್ಸಾಂಪಲ್ ಎಥನಾಲ್ ಇಲ್ಲಿ ನೋಡಿ ಎಥನಾಲ್ ಮಾಲಿಕ್ಯೂಲ್ ವಾಟ್ ಇಸ್ ದ ಕಂಪ್ಲೀಟ್ ಸ್ಟ್ರಕ್ಚರ್ CH3 ಅಂಡ್ COH ಇಸ್ ದೇರ್ ಕರೆಕ್ಟಾ COH ಇದೆ ಇಲ್ಲಿ ಆಲ್ಫಾದಲ್ಲಿ CH3 ಗ್ರೂಪ್ ಇದೆ ಆಲ್ಫಾ ಅಂದ್ರೆ ನೆಕ್ಸ್ಟ್ ಕಾರ್ಬನ್ ನಾನು ಮತ್ತೆ ಹೇಳಿದ್ದೆ ನಾನು ಆಲ್ಫಾದಲ್ಲಿ ಹೈಡ್ರೋಜನ್ ಇದೆ ಈ ಹೈಡ್ರೋಜನ್ ಈ ಮಾಲಿಕ್ಯೂಲ್ ಡೈಲ್ಯೂಟ್ NaOH ರಿಯಾಕ್ಷನ್ ಆದಾಗ ಏನಾಗುತ್ತೆ ವಿ ಗೆಟ್ ಎ ಆಲ್ಡೋಲ್ ಯಾಕಂದ್ರೆ ಆಲ್ಡಿಹೈಡ್ ಕನ್ಸಿಡರ್ ಮಾಡ್ತಾ ಇದೀವಿ ಆಲ್ಡೋಲ್ ಬರುತ್ತೆ ಅದೇ ರೀತಿ ನೀವು ಕೀಟೋನ್ ಕನ್ಸಿಡರ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ಕೀಟೋಲ್ ಬರುತ್ತೆ ಏನಾಗುತ್ತೆ ಅಂದ್ರೆ ಮೆಕ್ಯಾನಿಸಮ್ ಅಲ್ಲಿ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್ ಡೋಂಟ್ ವರಿ ಫಸ್ಟ್ ಏನಾಗುತ್ತೆ ಆಲ್ಡೋಲ್ ಕನ್ವರ್ಟ್ ಆಗುತ್ತೆ ಮತ್ತೆ ಡೆಲ್ ಅಂದ್ರೆ ಹೀಟು ಇಲ್ಲಿ ನೋಡಿ OH ಮಾಲಿಕ್ಯೂಲ್ ಇದೆ ಪಕ್ಕದಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆ ಆಲ್ಡಿಹೈಡ್ ಗ್ರೂಪ್ ಅಂದ್ರೆ ಏನು CO ಗ್ರೂಪ್ ನಮ್ಗೆ ಗೊತ್ತು ಏನ್ ಗೊತ್ತು ಇಟ್ ಇಸ್ ಸ್ಟ್ರಾಂಗ್ ವಿತ್ಡ್ರಾಯಿಂಗ್ ಗ್ರೂಪ್ ವಿತ್ಡ್ರಾ ಮಾಡಿದಾಗ ಏನಾಗುತ್ತೆ ಪ್ರೋಟಾನ್ ಅಲ್ಲಿ ಇರೋದು ಹೈಡ್ರೋಜನ್ ಅಲ್ಲಿ ಇರೋ ಎಲೆಕ್ಟ್ರಾನ್ ಕಾರ್ಬನ್ ಕೊಡುತ್ತೆ ಹೈಡ್ರೋಜನ್ ಇಟ್ ಕ್ಯಾನ್ ಈಸಿಲಿ ಗೋ ಆಸ್ ಎ ವಾಟರ್ ಮಾಲಿಕ್ಯೂಲ್ ಅಲ್ವಾ ಅದರಿಂದ ನಮಗೆ ಪ್ರಾಡಕ್ಟ್ ಏನ್ ಬರುತ್ತೆ ಬ್ಯೂಟೆನಾಲ್ ಅಂದ್ರೆ ನ್ಯೂ ಕಂಡೆನ್ಸ್ಡ್ ಪ್ರಾಡಕ್ಟ್ ಕಂಡೆನ್ಸ್ಡ್ ಅಂದ್ರೆ ಏನು ಹೊಸ ಬಾಂಡ್ ಏನಾಗುತ್ತೆ ಈಗ ಯಾವ್ದಾದ್ರು ನೀವು ಹೊಸ ಕಾಲೇಜಲ್ಲಿ ಹೋಗ್ತೀರಾ ನ್ಯೂ ಫ್ರೆಂಡ್ ನ ಮಾಡ್ಕೊಂತೀರಲ್ವಾ ಅದೇ ರೀತಿ ಈ ಆಲ್ಡಿಹೈಡ್ ಏನಾಗುತ್ತೆ ಇನ್ನೊಂದು ಆಲ್ಡಿಹೈಡ್ ಜೊತೆ ಏನಾಗುತ್ತೆ ಇನ್ನೊಂದು ಆಲ್ಡಿಹೈಡ್ ಅಥವಾ ಇನ್ನೊಂದು ಕೀಟೋನ್ ಯಾವ ಕೀಟೋನ್ ಆಲ್ಡಿಹೈಡ್ ಅಲ್ಲಿ ಆಲ್ಫಾ ಪೊಸಿಷನ್ ಅಲ್ಲಿ ಹೈಡ್ರೋಜನ್ ಇರುತ್ತೆ ನೋಡಿ ಅದ್ರಲ್ಲಿ ಇದೇನಾಗುತ್ತೆ ರಿಯಾಕ್ಷನ್ ಆಗಿ ಇದು ನ್ಯೂ ಕಂಡೆನ್ಸ್ಡ್ ಫಾರ್ಮ್ ಆಗಿ ಫಸ್ಟ್ ಕೀಟೋಲು ಮತ್ತೆ ಆಲ್ಡೋಲ್ ಫಾರ್ಮೇಶನ್ ಆಗಿ ಪ್ರಾಡಕ್ಟ್ ಬರುತ್ತೆ ಫೈನಲಿ ಯಾವ್ದು ಪ್ರಾಡಕ್ಟ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ ಲಾಸ್ಟ್ ನಲ್ಲಿ ನಾನು ನಿಮ್ಗೊಂದು ಟ್ರಿಕ್ ಹೇಳ್ಕೊಡ್ತೀನಿ ಆಲ್ಡೋಲ್ ಕಂಡೆನ್ಸೇಷನ್ ಹೇಗೆ ಜ್ಞಾಪಕ ಇಟ್ಕೋಬೇಕು ಅಂತ ಓಕೆನಾ ನೆಕ್ಸ್ಟ್ move for the mechanism ಹೋಗೋಣ ಸ್ಟೂಡೆಂಟ್ಸ್ ಇನ್ ದ ಕೇಸ್ ಆಫ್ aldol condensation ಫಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಏನಂತ ಕೇಳ್ತಾರೆ ಅಂದ್ರೆ aldol condensation it will undergo which type of mechanism ಯಾವ type of mechanism either acid catalyzed mechanism or base catalyzed mechanism ಇಂಪಾರ್ಟೆಂಟ್ ಕ್ವೆಶ್ಚನ್ ಯಾವಾಗೂ ಕೇಳ್ತಿರ್ತಾನೆ aldol condensation ಯಾವತ್ತು ಆಲ್ಡಿಹೈಡ್ ಯಾವ್ದಾಗುತ್ತೆ ಆಸಿಡ್ ಕೆಟಲೈಸ್ಡ್ ಮೆಕ್ಯಾನಿಸಮ್ ಕೂಡ ಆಗುತ್ತೆ ಬೇಸ್ ಕೆಟಲೈಸ್ಡ್ ಮೆಕ್ಯಾನಿಸಮ್ ಕೂಡ ಆಗುತ್ತೆ ಫಸ್ಟ್ ಲೆಟ್ಸ್ ಮೂವ್ ಫಾರ್ ದ ಬೇಸ್ ಕೆಟಲೈಸ್ಡ್ ಮೆಕ್ಯಾನಿಸಮ್ ಏನಾಗುತ್ತೆ ಬೇಸ್ ಸ್ಟ್ರಾಂಗ್ ಬೇಸ್ ಇರುತ್ತಲ್ಲ ಸ್ಟ್ರಾಂಗ್ ಬೇಸ್ ಇನ್ ಕನ್ಸಿಡರ್ ಮಾಡಲ್ಲ ಕರೆಕ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಸ್ಟ್ರಾಂಗೆಸ್ಟ್ ಬೇಸ್ ಇಲ್ಲಿ ಕೆನಿಸರೋಲಿ ನಾವಿಲ್ಲಿ ಕನ್ಸಿಡರ್ ಮಾಡೋದು ಡೈಲ್ಯೂಟ್ ಆಲ್ಕಲಿ ಡೈಲ್ಯೂಟ್ ಬೇಸ್ ನ ಕನ್ಸಿಡರ್ ಮಾಡ್ತೀವಿ ಈಗ ಡೈಲ್ಯೂಟ್ ಬೇಸ್ ಏನ್ ಮಾಡುತ್ತೆ ಬೇಸ್ ಅಂದ್ರೆ ಏನು ಯಾವ ಮಾಲಿಕ್ಯೂಲ್ OH ಮೈನಸ್ ನ ಡೊನೇಟ್ ಮಾಡುತ್ತಲ್ಲ ಅದನ್ನ ನಾವು ಬೇಸ್ ಅಂತ ಕನ್ಸಿಡರ್ ಮಾಡ್ತೀವಿ ಈ ಡೈಲ್ಯೂಟ್ ಬೇಸ್ ಏನ್ ಮಾಡುತ್ತೆ ಹೈಡ್ರೋಜನ್ ಏನ್ ಮಾಡುತ್ತೆ ಅಬ್ಸ್ಟ್ರಾಕ್ಟ್ ಮಾಡುತ್ತೆ ಹೈಡ್ರೋಜನ್ ಹೇಗೆ ಅಬ್ಸ್ಟ್ರಾಕ್ಟ್ ಮಾಡುತ್ತೆ ಕೇವಲ ಹೈಡ್ರೋಜನ್ ತಗೊಳುತ್ತೆ ಇಟ್ ವಿಲ್ ನೆವರ್ ಟೇಕ್ ದಿಸ್ ಎಲೆಕ್ಟ್ರಾನ್ ಇಟ್ ವಿಲ್ ನೆವರ್ ಟೇಕ್ ದ ಎಲೆಕ್ಟ್ರಾನ್ ಔಟ್ ಏನಾಗುತ್ತೆ ಈ ಓನ್ಲಿ ಇಟ್ ವಿಲ್ ಅಬ್ಸ್ಟ್ರಾಕ್ಟ್ H ಪ್ಲಸ್
this bond is moved to here. ಈ ಬಾಂಡ್ ಇಲ್ಲಿ ಮೂವ್ ಆದಾಗ ಏನಾಗುತ್ತೆ, it will move here. This step is very important step. This molecule is called as a enolate ion. Enolate ion ಬಗ್ಗೆ ಕೇಳ್ತಾನೆ students, which is the important step. The important step is nothing but rate determining step in the aldol condensation is formation of enolate ion. Enolate ion formation ಆಗುತ್ತೆ. Enolate ion formation ಆಗಿ ಏನಾಗುತ್ತೆ, ನಾನು ಹೇಳಿದ್ನಲ್ಲ, ಮತ್ತೆ ಇದೇ ಮಾಲಿಕ್ಯೂಲ್ ಇಲ್ಲಿ ಬಾಂಡ್ ಮೂವ್ ಆಗಿ ಇಲ್ಲಿ ಏನ್ ಮಾಡುತ್ತೆ, ಅಟ್ಯಾಕ್ ಮಾಡುತ್ತೆ, ಇನ್ನೊಂದು ಮಾಲಿಕ್ಯೂಲ್ ನ ಅಟ್ಯಾಕ್ ಮಾಡುತ್ತೆ. ಇನ್ನೊಂದು ಮಾಲಿಕ್ಯೂಲ್ ನ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, we are getting a one intermediate product. ಇದು ಪ್ರಾಡಕ್ಟ್ ನ ಹೇಗೆ ಡಿಟರ್ಮೈನ್ ಮಾಡೋದು ಅಥವಾ ಹೇಗೆ ಪ್ರಿಡಿಕ್ಟ್ ಮಾಡೋದು? ಇನ್ ದ ಕೇಸ್ ಆಫ್ ಪ್ರಿಡಿಕ್ಟ್ ದ ಪ್ರಾಡಕ್ಟ್, ವೆರಿ ಸಿಂಪಲ್. ಎಲ್ಲಿ ಕೀಟೋನ್ ಇರುತ್ತೆ ನೋಡಿ, ಅಲ್ಲಿ ಬೀಟಾ ಪೊಸಿಷನ್ ಅಂದ್ರೆ ಪಕ್ಕದಲ್ಲ, ಹತ್ರ ನೆಕ್ಸ್ಟ್ ಪಕ್ಕದ್ರಲ್ಲಿ OH ಗ್ರೂಪ್ ಅಟ್ಯಾಕ್ ಆಗಬೇಕು. ಯಾಕಂದ್ರೆ ಮೆಕ್ಯಾನಿಸಮ್ ನೋಡಿ ಸ್ಟೂಡೆಂಟ್, ಫಸ್ಟ್ ಅಬ್ಸ್ಟ್ರಾಕ್ಷನ್ ಆಗುತ್ತೆ, ಎನೋಲೇಟ್ ಅಯೋನ್ ಫಾರ್ಮೇಶನ್ ಆಗುತ್ತೆ, ಎನೋಲೇಟ್ ಅಯೋನ್ ರಿಅರೇಂಜ್ಮೆಂಟ್ ಆಗಿ ಮತ್ತೆ ಈ O ಬಾಂಡ್ ಇಲ್ಲಿ ಮೂವ್ ಆಗಿ ಈ ಡಬಲ್ ಬಾಂಡ್ ಏನ್ ಮಾಡುತ್ತೆ, ಇಟ್ ಇಸ್ ಇನ್ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಇಸ್ ಹ್ಯಾಪನ್. ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆದಾಗ ಕಾರ್ಬನ್ 5 ಬಾಂಡ್ ಆಗುತ್ತೆ, ಇಲ್ಲಿ ಬಾಂಡ್ ಮೂವ್ ಆಗುತ್ತೆ, ದೆನ್ ವಿ ಗೆಟ್ ಎ ಇಂಟರ್ಮೀಡಿಯೇಟ್. ಯಾವ್ದು ಇಂಟರ್ಮೀಡಿಯೇಟ್? ಆಲ್ಡಿಹೈಡ್ ತಗೊಂಡಿದೀವಿ, ಆಲ್ಡೋಲ್ ಬಂತು ಸರ್, ಕರೆಕ್ಟ್ ಅಲ್ವಾ? ಆಲ್ಡೋಲ್ ಬರುತ್ತೆ, ಮತ್ತೆ ಆಲ್ಡೋಲ್ ಏನ್ ಮಾಡುತ್ತೆ, ಇನ್ನೊಂದು ಬೇಸ್ ಮಾಲಿಕ್ಯೂಲ್ ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡಿ ವಿ ವಿಲ್ ಗೆಟ್ ಫೈನಲ್ ಅವರ್ ಪ್ರಾಡಕ್ಟ್. ಯಾವುದು ಫೈನಲ್ ಪ್ರಾಡಕ್ಟ್? ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್. ಐ ಹೋಪ್ ಯು ಗಾಟ್ ಸಮ್ ಐಡಿಯಾ. ಸ್ಟಿಲ್ ಯು ಹ್ಯಾವ್ ಎ ಡೌಟ್, ದೆನ್ ಲೆಟ್ ಮಿ ನೋ ಇನ್ ಕಮೆಂಟ್ ಸೆಕ್ಷನ್. ಇದು ಬೇಸ್ ಕೆಟಲೈಸ್ ಆಯ್ತು. ನೆಕ್ಸ್ಟ್ ಮೂವ್ ಫಾರ್ ದ ಆಸಿಡ್ ಕೆಟಲೈಸ್. ಇದು ಆಸಿಡ್ ಕೆಟಲೈಸ್ಡ್. ಆಸಿಡ್ ಕೆಟಲೈಸ್ಡ್ ಅಂದ್ರೆ ಏನು? ಆಸಿಡ್ ಅಂದ್ರೆ H plus ion, the compound or the molecule give H plus ion, basis ಅಂದ್ರೆ OH minus ion. ಈ H plus ion ಏನ್ ಮಾಡುತ್ತೆ, ಆಕ್ಸಿಜನ್ ಅಲ್ಲಿ we have a lone pair na, we have a lone pair. This lone pair abstract this proton. ಆಸಿಡ್ ಅಲ್ಲಿರೋ ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಮಾಡುತ್ತೆ, OH plus minus ಫಾರ್ಮೇಶನ್ ಆಗುತ್ತೆ, ಮತ್ತೆ OH ವಾಟರ್ ಮಾಲಿಕ್ಯೂಲ್ ಇಂದ ಅಟ್ಯಾಕ್ ಮಾಡಿ OH2 ಅಟ್ಯಾಕ್ ಮಾಡಿ ನಮಗೆ ಇಂಟರ್ಮೀಡಿಯೇಟ್ ಬರುತ್ತೆ. ಇಂಟರ್ಮೀಡಿಯೇಟ್ ಬಂದಾಗ ಏನಾಗುತ್ತೆ, ಸೇಮ್ ಮಾಲಿಕ್ಯೂಲ್ OH ಇರುತ್ತೆ ಸ್ಟೂಡೆಂಟ್ಸ್. Again this bond move here, then it will attack here, then we get a corresponding aldol molecule. Again the same mechanism is follows. Then what is the final product? We get a condensed product. It is called as a alpha beta unsaturated ketone. Alpha beta unsaturated ketone ಯಾವುದು? states of product. Elimination, even elimination ಅಲ್ಲಿ ಯಾವುದು stable product? states of product ನ stable ಅಂತ ಕರಿತೀವಲ್ವಾ, ಇದು stable product. ಓಕೆನಾ? in the case of a Kenizaro reaction, sorry, in the case of a aldol condensation we have a further steps ಅಲ್ವಾ, further types ಐತೆ. Totally we have a 3 types of aldol condensation. First one is a ಯಾವುದು? self aldol condensation. This is the self aldol condensation. Then after that cross aldol, then after that we have a intramolecular aldol condensation. ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಮೂವ್ ಫಾರ್ ದ ಕ್ರಾಸ್ aldol condensation. ಇಲ್ಲಿ ನೋಡಿ, we have a 2 molecule. ಇಲ್ಲೂ ಕೂಡ ಆಲ್ಫಾ ಹೈಡ್ರೋಜನ್ ಇದೆ ಅಲ್ವಾ? ಹಾಗಾದ್ರೆ this molecule in the presence of a base dilute alkali, it will definitely undergo Kenizaro aldol condensation ಆಗುತ್ತೆ. ಅದೇ ರೀತಿ ಇದರಲ್ಲೂ ಕೂಡ ಆಲ್ಫಾ ಇದೆ ಅಲ್ವಾ? ಎಸ್, ಇಲ್ಲಿ ಆಲ್ಫಾ ಇದೆ, ಆಲ್ಫಾ ಬೀಟಾ. ಆಲ್ಫಾದಲ್ಲಿ ಹೈಡ್ರೋಜನ್ ಇದೆ, ದೆನ್ ಆಲ್ಫಾದಲ್ಲಿ ಹೈಡ್ರೋಜನ್ ಇದ್ರೆ ನಮ್ಗೆ ಏನ್ ಬರುತ್ತೆ, ಎನೋಲೇಟ್ ಅಯಾನ್ ಫಾರ್ಮೇಶನ್ ಆಗುತ್ತೆ. ದೆನ್ ಇನ್ ದ ಕೇಸ್ ಆಫ್ ದಿಸ್ ವಾಟ್ ಹ್ಯಾಪನ್, ಫಸ್ಟ್ ಏನಾಗುತ್ತೆ ಗೊತ್ತಾ? ವಾಟ್ ಇಸ್ ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್? IUPAC ನೇಮ್ ಇಸ್ ಎಥನಾಲ್. ETHANAL, 2 ಕಾರ್ಬನ್ ಇಸ್ ದೇರ್, ಎಥನಾಲ್ ಬರುತ್ತೆ. ಅದೇ ರೀತಿ ವಾಟ್ ಇಸ್ ದ ಕಾಮನ್ ನೇಮ್ ಆಫ್ ದ ಮಾಲಿಕ್ಯೂಲ್? ಕಾಮನ್ ನೇಮ್ ಏನು? ಅಸಿಟಾಲ್ಡಿಹೈಡ್ ಅಲ್ವಾ? ಅಸಿಟಾಲ್ಡಿಹೈಡ್ ಏನಾಗುತ್ತೆ? ಫಸ್ಟ್ ಸ್ಟೂಡೆಂಟ್ಸ್, ವೆರಿ ಸಿಂಪಲ್, ಹಿಯರ್ ಇನ್ ದಿಸ್ ಟೈಪ್ ವಿ ಗೆಟ್ ಎ 4 ಪ್ರಾಡಕ್ಟ್ಸ್. ಯಾಕೆ? ಅಸಿಟಾಲ್ಡಿಹೈಡ್, ಇನ್ನೊಂದು ಮಾಲಿಕ್ಯೂಲ್ ಆಫ್ ಅಸಿಟಾಲ್ಡಿಹೈಡ್ ಜೊತೆ ಫಾರ್ಮೇಶನ್ ಆಗಿ ನಮ್ಗೆ ಏನ್ ಬರುತ್ತೆ, ವಿ ಗೆಟ್ ಎ ಬ್ಯೂಟೇನಾಲ್. ಅಂದ್ರೆ ಇದೇನು? ಸೆಲ್ಫ್. ಸೇಮ್ ಈಗ ಡಿಸ್ಕಸ್ ಮಾಡಿದ್ವಲ್ವಾ ಮೆಕ್ಯಾನಿಸಮ್, ಅದೇ ರೀತಿ ಸೆಲ್ಫ್ ಮೆಕ್ಯಾನಿಸಮ್ ಆಗುತ್ತೆ. ಸಿಮಿಲರ್ಲಿ ದಿಸ್ ವಿಲ್ ಯಾವುದು? ಇದಕ್ಕೆ ಪ್ರೊಪನಾಲ್ಡಿಹೈಡ್ಗೆ ಇದು ಸೆಲ್ಫ್ ಆಗುತ್ತೆ. ದೆನ್ ಆಫ್ಟರ್ ದಟ್ ಫಸ್ಟ್ ಇಲ್ಲಿ ಎನೋಲೇಟ್ ಅಯಾನ್ ಇದ್ರಲ್ಲಿ ಫಾರ್ಮೇಶನ್ ಆಗಿ ಇಲ್ಲಿ ಅಟ್ಯಾಕ್ ಮಾಡುತ್ತೆ. ದೆನ್ ವಿ ಗೆಟ್ ಎ ಕ್ರಾಸ್ ಆರ್ಡಲ್ ಪ್ರಾಡಕ್ಟ್. ದೆನ್ ಸಿಮಿಲರ್ಲಿ ವಿ ಗೆಟ್ ಎ ಅನದರ್ ಕ್ರಾಸ್ ಆರ್ಡಲ್ ಪ್ರಾಡಕ್ಟ್. ಓಕೆ, if you have any doubt let me know. Then students, ಇವತ್ತು no more question ಏನು? The catalyst used in aldol condensation reaction can be, we have a 4 option. Acid is there, alkali is there, both A and B, none of them. Okay, ಇದು homework. ಇದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಬೇಕು. ಓಕೆನಾ? ಫಾರ್ ಮೋರ್ ಅಪ್ಡೇಟ್ಸ್ ಇದೇ ರೀತಿ ನಾನು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ. ಮತ್ತೆ ಸ್ಟೂಡೆಂಟ್ಸ್, ಲೆಟ್ಸ್ ಕ್ವಿಕ್ಲಿ ರಿವೈಸ್ ದ ಎಂಟೈರ್ aldol condensation. ಬೇಗ ಕ್ವಿಕ್ ಆಗಿ ರಿವೈಸ್ ಮಾಡೋಣ. ಏನು ಇಲ್ಲ, ಏನಾಗುತ್ತೆ, ಯಾವ ಆಲ್ಡಿಹೈಡ್ ಕೀಟೋನ್ ಅಲ್ಲಿ ಆಲ್ಫಾ ಹೈಡ್ರೋಜನ್ ಇರುತ್ತೆ ಅದನ್ನ ಡೈಲ್ಯೂಟ್ ಆಲ್ಕಲಿಲಿ ರಿಯಾಕ್ಟ್ ಮಾಡಿದ್ರೆ one molecule it will undergo what it will happen, ಇನ್ನೊಂದು ಮಾಲಿಕ್ಯೂಲ್ ಜೊತೆ ಫಸ್ಟ್ ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಆಗಿ ಎನೋಲೇಟ್ ಅಯಾನ್ ಫಾರ್ಮೇಶನ್ ಆಗುತ್ತೆ. ಎನೋಲೇಟ್ ಅಯಾನ್ ಇನ್ ದ ಕೇಸ್ ಆಫ್ ಬೇಸ್ ಸೇಮ್ ಥಿಂಗ್ ಫಾರ್ಮ್, ಎನೋಲೇಟ್ ಅಯಾನ್ ಫಾರ್ಮೇಶನ್ ಆಗಿ ಇನ್ನೊಂದು ಮಾಲಿಕ್ಯೂಲ್ ಗೆ ಅಟ್ಯಾಕ್ ಮಾಡಿ ಏನಾಗುತ್ತೆ, ನ್ಯೂ ಕಂಡೆನ್ಸ್ಡ್ ಫಾರ್ಮ್ ಬಾಂಡ್ ಆಗಿ ವಿ ಗೆಟ್ ಎ ಪ್ರಾಡಕ್ಟ್. ಓಕೆ, please do not forget to give a homework question. Okay, and also for more updates, for more like this videos, if you want any other new video, let me know in the comment section. And please do not forget to like, share and subscribe the channel. Okay, bye bye students, take care.